ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೋಮ್ ಫಸ್ಟ್. ನಾನು ರಾಹುಲ್ ದಯಾನ್. ಇದನ್ನು ಬೆಂಗಳೂರಿನ ಏರಿಯಾ ಅಂತ ಹೇಳೋದಕ್ಕಿಂತ ನಮ್ಮ ಕರ್ನಾಟಕ ತಮಿಳುನಾಡಿನ ಗಡಿ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಅದಕ್ಕೇ ಫೇಮಸ್. ಸೊ ನಮ್ಮ ವೀಕ್ಷಕರೊಬ್ಬರು ಕೇಳಿದಂತೆ ಚಂದಾಪುರ ಏರಿಯಾದ ಸ್ವಾಟ್ ಅನಾಲಿಸಿಸ್ ಇಲ್ಲಿದೆ ನೋಡಿ. ಸೊ ಚಂದಾಪುರ ಏರಿಯಾದ ವಿಶ್ಲೇಷಣೆ ಮಾಡೋ ಹಾಗಿದ್ರೆ ಈ ಏರಿಯಾ ಮೇಜರ್ IT ಹಬ್ ಆಗಿರುವಂಥ ಎಲೆಕ್ಟ್ರಾನಿಕ್ ಸಿಟಿಯ ಪಕ್ಕದಲ್ಲೇ ಇದೆ. ಈ ಏರಿಯಾದಲ್ಲಿ ರಸ್ತೆಗಳು ಒಳ್ಳೆ ಕಂಡೀಷನ್ಸ್ನಲ್ಲಿದ್ದಾವೆ. ಜೊತೆಗೆ ಈ ಭಾಗದಲ್ಲಿ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ. ಬಯೋಟೆಕ್ ಪಾರ್ಕ್ ಈ ಭಾಗದ ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಯಾಕೆಂತಂದರೆ ಬಯೋಟೆಕ್ ಪಾರ್ಕ್ ಅತ್ಯಾಧುನಿಕ ಫೆಸಿಲಿಟಿಯೊಂದಿಗೆ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಇನ್ನು ಈ ಭಾಗದಲ್ಲಿ ಪ್ರತಿಷ್ಠಿತ ಕಾಲೇಜು, ಶಾಲೆ, ಮಾಲ್ಗಳು ಎಲ್ಲವೂ ಸುತ್ತಮುತ್ತ ಇದೆ. ಇನ್ನು ಮೆಟ್ರೋ ಸಂಪರ್ಕನೂ ಈ ಭಾಗಕ್ಕಿದೆ. ಇನ್ನು ಸಾರಿಗೆ ವ್ಯವಸ್ಥೆ ಬಗ್ಗೆ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ. ಅಂದರೆ ತಕ್ಕ ಮಟ್ಟಿಗೆ ನಿಮಗೆ ಬಸ್, ಆಟೋ, ರೆಂಟಲ್ ಟ್ಯಾಕ್ಸಿಗಳು ಸಿಗ್ತವೆ. ಪಾರ್ಕ್ ಹಾಗೂ ಆಟದ ಮೈದಾನಕ್ಕೂ ಇಲ್ಲಿ ಸಮಸ್ಯೆ ಇಲ್ಲ. ಮತ್ತೊಂದು ವಿಷಯ ಏನು ಅಂತಂದರೆ ಈ ಭಾಗದಲ್ಲಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇದೆ. ರೆಸ್ಟೋರೆಂಟ್ ಹಾಗೂ ಪಬ್ಗಳು ಹತ್ತಿರದಲ್ಲಿವೆ. ಸೊ ಫ್ಯಾಮಿಲಿ ಔಟಿಂಗ್ಗೆ ಸಮಸ್ಯೆ ಇರೋದಿಲ್ಲ. ಅದರ ಜೊತೆಗೆ ಈ ಭಾಗದಲ್ಲಿ ಬೆಲೆ ಕೂಡ ಬೇರೆ ಬೇರೆ ಏರಿಯಾಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ. ಹಾಗಿದ್ರೆ ಎಲ್ಲ ಬರೀ ಒಳ್ಳೆಯ ವಿಷಯಗಳನ್ನು ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಸಮಸ್ಯೆಗಳೇ ಇಲ್ವಾ ಅಂತಂದರೆ ಖಂಡಿತವಾಗ್ಲೂ ಕೆಲವೊಂದಷ್ಟು ಸಮಸ್ಯೆಗಳು ಇಲ್ಲಿ ಕಾಡ್ತವೆ. ಸೊ ಅದರ ಬಗ್ಗೆ ಈಗ ಹೇಳ್ತೀವಿ ನೋಡಿ. ಎಲೆಕ್ಟ್ರಾನಿಕ್ ಸಿಟಿ ಭಾಗಕ್ಕೆ ಹತ್ತಿರದಲ್ಲಿರುವಂಥ ಕಾರಣ ಇಲ್ಲಿ IT ಕಂಪನಿ ಉದ್ಯೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ. ಸೊ ಪೀಕ್ ಹವರ್ ಟ್ರಾಫಿಕ್ ಸಮಸ್ಯೆ ಇದೆ. ಇನ್ನು ತಮಿಳುನಾಡಿಗೆ ಇದು ಕನೆಕ್ಟಿವ್ ಏರಿಯಾ ಆಗಿರೋದ್ರಿಂದ ವೀಕೆಂಡ್, ರಜೆ ದಿನಗಳು ಹಾಗೂ ಹಬ್ಬದ ಸಮಯಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆಗಾಗ ನೀರಿನ ಸಮಸ್ಯೆ ಬಹಳ ಕಾಡುತ್ತೆ. ಸ್ಟ್ರೀಟ್ ಲೈಟಿಂಗ್ ಸಮಸ್ಯೆ ಕೆಲವೊಂದಿಷ್ಟು ಭಾಗದಲ್ಲಿದೆ. ಇನ್ನೊಂದು ಮೇಜರ್ ಸಮಸ್ಯೆ ಏನು ಅಂತಂದರೆ ಸರ್ಕಾರಿ ಆಫೀಸ್ನಲ್ಲಿ ಕೆಲಸ ಇದ್ದರೆ ಅಥವಾ ಇನ್ಯಾವುದೋ ಕೆಲಸದ ನಿಮಿತ್ತ ಅಥವಾ ಕೆಲವೊಬ್ಬರಿಗೆ ಕೆಲಸನೇ ಬೆಂಗಳೂರಿನ ಹೃದಯ ಭಾಗದಲ್ಲಿ ಸಿಕ್ಕರೆ ನಿಜಕ್ಕೂ ಅಂಥವರಿಗೆ ನರಕ ಯಾತನೆ. ಯಾಕೆ ಅಂತಂದರೆ ಈ ಭಾಗ ಬೆಂಗಳೂರಿನ ಸೆಂಟ್ರಲ್ ಪಾರ್ಟ್ನಿಂದ ಬಹಳ ದೂರ ಇದೆ. ಸೊ ಓಡಾಟ ತುಂಬ ಕಷ್ಟ. ಇನ್ನು ನಾವು ಚಂದಾಪುರದ ಹೂಡಿಕೆಯ ವಿಷಯಕ್ಕೆ ಬರೋ ಹಾಗಿದ್ರೆ ಈ ಭಾಗದಲ್ಲಿ ಇನ್ನು ಹೂಡಿಕೆಗೆ ಹೇರಳವಾಗಿ ಅವಕಾಶಗಳಿವೆ. ಇನ್ನು ಖಾಲಿ ಜಾಗಗಳು ಬೇಜಾನಿರೋದ್ರಿಂದ ಬಲ್ಕ್ ಸೈಟ್ ಖರೀದಿ ಮಾಡಬೇಕು ಅಂತಂದರೆ ಖರೀದಿ ಮಾಡೋಕ್ಕೂ ಕೂಡ ಖಂಡಿತ ಅವಕಾಶ ಇದೆ. ಇನ್ನು ಪರ್ಚೇಸ್ ವಿಷಯಕ್ಕೆ ಬರೋ ಹಾಗಿದ್ದರೆ ಚಂದಾಪುರದ ಲ್ಯಾಂಡ್ ರೇಟ್ನ ನೋಡೋಣ ಬನ್ನಿ. ಇಲ್ಲಿ ಲ್ಯಾಂಡ್ ರೇಟ್ ಪ್ರತಿ ಚದರ ಅಡಿಗೆ 3,300 ರೂಪಾಯಿಂದ 5,400 ರೂಪಾಯಿವರೆಗೂ ಇದೆ. ಇದು ಒಂದು ಆ್ಯಾವ್ರೇಜ್ ರೇಟ್. ಅಂದರೆ ಚಂದಾಪುರದ ಅನೇಕ ಏರಿಯಾಗಳು ಅಥವಾ ಅನೇಕ ಭಾಗಗಳನ್ನು ನಾವು ತಗೊಂಡು ಒಂದು ಆ್ಯಾವ್ರೇಜ್ ಆಗಿ ನೋಡಿದಾಗ ಈ ಒಂದು ರೇಟ್ ಸಿಗುತ್ತೆ. ಇನ್ನು ಆನೇಕಲ್ ಹತ್ತಿರ ಬರುವಂಥ ಒರಾಯನ್ ಸಿಟಿ ನಿಮಗೆ ಕಮ್ಮಿ ರೇಟ್ಗೆ ಸಿಗುತ್ತೆ. ಇನ್ನು ಸೂರ್ಯ ಸಿಟಿ ಅಂತ ಈ ಜಾಗದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಇನ್ನು ನಾವು ಫ್ಲ್ಯಾಟ್ಗಳ ವಿಷಯಕ್ಕೆ ಬರೋ ಹಾಗಿದ್ರೆ 2 BHK ಫ್ಲ್ಯಾಟ್ ನಿಮಗೆ ಒಂದು ಆ್ಯಾವ್ರೇಜ್ನಲ್ಲಿ ನೋಡೋ ಹಾಗಿದ್ರೆ 33.5 ಲಕ್ಷ ರೂಪಾಯಿಂದ 71.83 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ. ಇನ್ನು 3 BHK ಫ್ಲ್ಯಾಟ್ ನಿಮಗೆ 43.5 ಲಕ್ಷದಿಂದ ಹಿಡಿದು ನಿಮಗೆ 86 ಲಕ್ಷದವರೆಗೂ ಸಿಗುತ್ತೆ. ಆದರೆ ಒಂದು ರೀತಿ 4 BHK ರೇಟ್ ಡಿಫ್ರೆಂಟ್ ಆಗಿದೆ. ಯಾಕೆ ಅಂತಂದರೆ 4 BHK ನಿಮಗೆ 54 ಲಕ್ಷ ರೂಪಾಯಿಂದ ಶುರುವಾದರೆ 3.2 ಕೋಟಿ ರೂಪಾಯಿವರೆಗೂ ಇದೆ. ಅಂದರೆ ಇಷ್ಟು ವೇರಿ ಆಗುತ್ತೆ ಒಂದು ರೇಟ್. ಸೊ ಇದು ಚಂದಾಪುರದ ಸ್ವಾಟ್ ಅನಾಲಿಸಿಸ್. ಸೊ ಇದೇ ಥರ ನಿಮ್ಮ ಏರಿಯಾದ ಅಥವಾ ನಿಮ್ಮ ಇಷ್ಟಪಟ್ಟಂಥ ಏರಿಯಾದ ಸ್ವಾಟ್ ಅನಾಲಿಸಿಸ್ ನಾವು ಮಾಡಬೇಕು ಅಂತಂದರೆ ಯಾವ ಏರಿಯಾ ಸ್ವಾಟ್ ಅನಾಲಿಸಿಸ್ ನಿಮಗೆ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ಅದೇ ಥರ ರಿಯಲ್ ಎಸ್ಟೇಟ್ ಅಪ್ಡೇಟ್ಸ್ ಇರ್ಬೋದು, ಮನೆ ಕುರಿತಾದಂಥ ಅನೇಕ ವಿಷಯಗಳಿರ್ಬೋದು, ಎಲ್ಲದರ ಅಪ್ಡೇಟ್ ನಿಮಗೆ ಬೇಕು ಅಂತಂದರೆ ಹೋಮ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.